ಇನ್ನು ಇಡೀ ವಿಶ್ವವೇ ಎಐ ತಂತ್ರಜ್ಞಾನದ ಹಿಂದೆ ಓಡ್ತಾ ಇದೆ. ಹಲವು ದೇಶಗಳು ಕೃತಕ ಬುದ್ಧಿಮತ್ತೆಯಲ್ಲಿ ಕ್ರಾಂತಿ ಸೃಷ್ಟಿಸ್ತಾ ಇವೆ. ಇದೀಗ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಎಐ ಇಂಪ್ಯಾಕ್ಟ್ ಶೃಂಗಸಭೆಯನ್ನು ಆಯೋಜಿಸಲಾಗಿದ್ದು ಜಗತ್ತೇ ತಿರುಗಿ ನೋಡ್ತಾ ಇದೆ. ಭಾರತ ಕೂಡ ಎಐ ವಿಚಾರವಾಗಿ ಸೂಪರ್ ಪವರ್ ಆಗೋದಕ್ಕೆ ಹೊಸ ಅಡಿಪಾಯವನ್ನ ಹಾಕ್ತಾ ಇದೆ. ಜಾಗತಿಕ ಎಐ ಶೃಂಗದಲ್ಲಿ ಜಗತ್ತಿನ ದಿಗ್ಗಜರು ಭಾಗಿ. ಎಐ ಕ್ಷೇತ್ರದ ಭವಿಷ್ಯಕ್ಕೆ ಭಾರತದ ಭದ್ರ ಬುನಾದಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಗತ್ತಲ್ಲೇ ಎಐ ಕೃತಕ ಬುದ್ಧಿಮತ್ತೆ ಶರವೇಗದಲ್ಲಿ ಮುನ್ನುಗ್ತಾ ಇದೆ. ಎಐ ತಂತ್ರಜ್ಞಾನ ದಾಪುಗಾಲು ಇಡ್ತಾ ಇರುವಾಗಲೇ ಭಾರತ ಇದಕ್ಕೊಂದು ಭದ್ರ ಅಡಿಪಾಯ ಹಾಕಿದೆ. ದೆಹಲಿಯ ಭಾರತ್ ಮಂಟಪದಲ್ಲಿ ಇದೇ ಮೊದಲ ಬಾರಿಗೆ ಜಾಗತಿಕ ಎಐ ಶೃಂಗ ನಡೀತಾ ಇದೆ. ನಿನ್ನೆ ಪ್ರಧಾನಿ ಮೋದಿ ಎಐ ಶೃಂಗಸಭೆಗೆ ಚಾಲನೆ ನೀಡಿದ್ರು. ಪ್ರಸಿದ್ಧ ಉದ್ಯಮಿಗಳು, ನಾಯಕರು, ದೈತ್ಯ ಕಂಪನಿಗಳ ಸಿಇಒಗಳು, ಎಐ ಪರಿಣಿತರು ಸೇರಿದಂತೆ ಲಕ್ಷಾಂತರ ಜನರು ಭಾಗಿಯಾಗ್ತಿದ್ದಾರೆ. ಎಐ ಶೃಂಗಸಭೆಯಲ್ಲಿ 600ಕ್ಕೂ ಹೆಚ್ಚು ಉನ್ನತ ಸಾಮರ್ಥ್ಯದ ಸ್ಟಾರ್ಟ್ಅಪ್ಗಳು ಭಾಗಿಯಾಗಿವೆ. ಅಲ್ಲದೆ ಎಐ ಪರಿಸರ ವ್ಯವಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಸಹಯೋಗ ಪ್ರದರ್ಶಿಸುವ 13 ದೇಶಗಳು ಭಾಗಿಯಾಗಿವೆ. ಫೆಬ್ರವರಿ 16ರಿಂದ ಫೆಬ್ರವರಿ 20ರವರೆಗೆ ಶೃಂಗಸಭೆ ನಡೆಯಲಿದ್ದು, ನಿನ್ನೆ ಶೃಂಗಸಭೆಗೆ ಚಾಲನೆ ನೀಡಿದ್ದ ಪ್ರಧಾನಿ ಮೋದಿ ಎಐ ಶೃಂಗಸಭೆ ಇಂಪ್ಯಾಕ್ಟ್ನಲ್ಲಿ ವಿವಿಧ ಸ್ಟಾಲ್ಗಳಿಗೆ ಭೇಟಿ ನೀಡಿದ್ರು. ಕಂಪನಿಗಳು ಮತ್ತು ಸ್ಟಾರ್ಟ್ಅಪ್ಗಳ ನಾಯಕರ ಜೊತೆ ಮುಕ್ತವಾಗಿ ಮಾತನಾಡಿದ್ದಾರೆ. ಎಐ 2026ರ ಶೃಂಗಸಭೆಯಲ್ಲಿ ಜಪಾನ್, ರಷ್ಯಾ, ಯುಕೆ, ಜರ್ಮನಿ, ಫ್ರಾನ್ಸ್ ಸೇರಿದಂತೆ ಬಲಿಷ್ಠ ರಾಷ್ಟ್ರಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಜನ, ಭೂಮಿ, ಪ್ರಗತಿ ತ್ರಿಸೂತ್ರದಡಿ ಭಾರತದಲ್ಲಿ ಎಐ ಶೃಂಗಸಭೆ ಆಯೋಜಿಸಲಾಗಿದೆ. ಎಐ ಸುರಕ್ಷತೆ, ಆಡಳಿತ, ಪ್ರಮುಖ ಮಾಹಿತಿಯ ಸಂರಕ್ಷಣೆಗೆ ಒತ್ತು ನೀಡಲಾಗಿದೆ. ಸಾರ್ವಭೌಮತೆಗೆ ದೃಷ್ಟಿಕೋನ ಮತ್ತು 6G ಇಂಟಿಗ್ರೇಷನ್ ಬಗ್ಗೆ ಗಮನ ಹರಿಸಲಾಗಿದೆ. ಮಾನವ ಸಂಪನ್ಮೂಲ ಹಾಗೂ ತಂತ್ರಜ್ಞಾನ, ಜಾಗತಿಕ ಸಹಭಾಗಿತ್ವ, ಹವಾಮಾನ ಬದಲಾವಣೆ ಕಡೆ ಎಐ ತಂತ್ರಜ್ಞಾನ ಬಳಸೋದು ಸೇರಿದಂತೆ ಪ್ರಮುಖ ವಿಷಯಗಳ ಬಗ್ಗೆ ಸಂವಾದ ಮತ್ತು ಮುಕ್ತವಾಗಿ ಚರ್ಚೆ ನಡೆಸಲಾಗುತ್ತೆ. ಇಷ್ಟೇ ಅಲ್ಲ, ಭಾರತ್ ಮಂಟಪದಲ್ಲಿ ನಡೀತಾ ಇರೋ ಎಐ ಶೃಂಗದಲ್ಲಿ 600 ಸ್ಟಾರ್ಟ್ಅಪ್ಗಳು ಭಾಗಿಯಾಗಿವೆ. 500 ಅಧಿವೇಶನಗಳು ನಡೆಯಲಿವೆ. 3250 ತಜ್ಞರುಗಳು ಎಐ ಬಗ್ಗೆ ಉಪನ್ಯಾಸ ನೀಡಲಿದ್ದಾರೆ. 300 ಎಕ್ಸಿಬಿಷನ್, 300 ಸೆಮಿನಾರ್ ನಡೆಯಲಿದ್ದು 2.5 ಲಕ್ಷ ಜನ ಭಾಗಿ ನಿರೀಕ್ಷೆ ಇದೆ. ಎಐ ತಂತ್ರಜ್ಞಾನದಲ್ಲಿ ಕ್ರಾಂತಿಗೆ ಯುವ ಪೀಳಿಗೆ ಪಾತ್ರ ಪ್ರಮುಖವಾಗಿದೆ. ಹೀಗಾಗಿ ಯಂಗ್ ಜನರೇಷನ್ಗೆ ಪ್ರಮುಖ ಆದ್ಯತೆ ಕೊಡಲಾಗಿದೆ. 8ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗಾಗಿಯೇ ಶೃಂಗಸಭೆಯಲ್ಲಿ ಕಾರ್ಯಕ್ರಮಗಳನ್ನು ಮೀಸಲಿಡಲಾಗಿದೆ. ಮಹೇಶ್ ಈರಣ್ಣ, TV9, ನವದೆಹಲಿ.